ನಮಸ್ಕಾರ ವೀಕ್ಷಕರೇ. ಭಾರತದ ಒಳಗೆ ಇದ್ದು ಇರಾನ್ಗೆ ಬೆಂಬಲ ಕೊಡ್ತಾ ಇರೋ ಜನರು ಹಾಗೂ ಅವರಿಗೆ ಸಪೋರ್ಟ್ ಮಾಡ್ತಾ ಇರೋ ರಾಜಕೀಯ ನಾಯಕರ ಬಗ್ಗೆ ಭಾರತೀಯರಲ್ಲಿ ಅಸಮಾಧಾನ ಮೂಡಿದೆ. ಎಲ್ಲರೂ ಕೂಡ ಉಗಿತಾ ಇದ್ದಾರೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಯಾರು ಏನೇ ಹೇಳಿದ್ರು ಈ ಚಟುವಟಿಕೆಗಳು ನಿಂತಿಲ್ಲ. ವೋಟ್ ಬ್ಯಾಂಕ್ ಮೆಚ್ಚಿಸುವುದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಮುಂದೆ ಬಂದಿರೋದು ಕಾಣಿಸ್ತಾ ಇದೆ. ಆದ್ರೆ ಅದೇ ಇರಾನ್ ಹಾಗೂ ಇತರೆ ಅರಬ್ ದೇಶಗಳಲ್ಲಿ ವಾಸಿಸ್ತಾ ಇದ್ದ ಭಾರತೀಯ ಮೂಲದ ಮುಸ್ಲಿಮರು ಹೇಳ್ತಾ ಇರೋ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಭಾರತ ಹಾಗೂ ಭಾರತ ಸರ್ಕಾರದ ಮೇಲೆ ಇನ್ನಷ್ಟು ಹೆಮ್ಮೆಯಾಗ್ತಾ ಇದೆ. ಇಲ್ಲಿನ ಜನರನ್ನ ತಮ್ಮ ಸ್ವಾರ್ಥಕ್ಕಾಗಿ ಹೇಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಇಂಚಿಂಚಾಗಿ ರಿವೀಲ್ ಆಗ್ತಾ ಇದೆ. ಯುದ್ಧ ಭೂಮಿಯಿಂದ ಸೇಫ್ ಆಗಿ ತಾಯಿ ನೆಲಕ್ಕೆ ಬಂದ ಮುಸ್ಲಿಮರ ಭಾವನಾತ್ಮಕ ಮಾತುಗಳು ಎಲ್ಲರ ಕಣ್ಣರಳಿಸ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಯಾವ್ದಾದ್ರೂ ಒಂದು ವಸ್ತುವಿನ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ಅದು ನಮ್ಮ ಬಳಿ ಇಲ್ಲದಾಗ್ಲೇ ಗೊತ್ತಾಗೋದು ಅಂತ ಹಿರಿಯರು ಹೇಳ್ತಾರೆ. ಭಾರತದ ವಿಷಯಕ್ಕೆ ಬಂದ್ರೆ ಸ್ವಾತಂತ್ರ್ಯದ ಬೆಲೆ ಕೆಲವರಿಗೆ ಗೊತ್ತಿಲ್ಲ ಅನ್ನೋದು ಅಷ್ಟೇ ಸತ್ಯ. ಬ್ರಿಟಿಷರು ಕೇವಲ ಭಾರತವನ್ನ ಆಳಲಿಲ್ಲ, ಇಲ್ಲಿನ ಸಂಪತ್ತನ್ನ ದೋಚಿದ್ರು, ಭಾರತೀಯ ಸಂಸ್ಕೃತಿಯನ್ನ ಹಾಳುಗೆಡವಿದ್ರು. ನಾವು ಹೊರಟ ಮೇಲೂ ಇಲ್ಲಿನ ಜನರು ನೆಮ್ಮದಿಯಾಗಿ ಇರದೆ ಹೊಡೆದು ಸಾಯ್ಬೇಕು ಅಂತ ಪಿತೂರಿ ಮಾಡಿ ಹೋದ್ರು. ಲಕ್ಷಾಂತರ ಜನರ ಹೋರಾಟದಿಂದ ಸಿಕ್ಕ ಸ್ವಾತಂತ್ರ್ಯದ ಬಳಿಕ ಇದೆಲ್ಲವನ್ನ ಸರಿಪಡಿಸೋ ಕೆಲಸ ಆಗ್ಬೇಕಿತ್ತು. ಆದ್ರೆ ಆಗಿದ್ದೇನು ಅನ್ನೋದು ನಿಮಗೆ ಗೊತ್ತಿದೆ. ಆ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯ ಅಂತ ಹೇಳಿ ದೇಶ ದ್ರೋಹದ ಕೆಲಸ ಮಾಡ್ತಾ ಇರೋ ಕೆಲ ಅನಿಷ್ಟಗಳಿಗೆ ಇವತ್ತು ಜಗತ್ತು ಹೇಗಿದೆ, ಭಾರತ ಹೇಗಿದೆ ಅನ್ನೋದು ಬೇಕಾಗಿಲ್ಲ. ಅದೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ಇರಬೇಕಾದ ಜಾಗದಲ್ಲೇ ಮೆದುಳು ಇರಬೇಕು. ಆದ್ರೆ ಬಹುತೇಕರಿಗೆ ಅದಿಲ್ಲ. ಈಗ ಇರಾನ್ ವಿಚಾರದಲ್ಲಿ ಇನ್ನಿಲ್ಲದ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಅಂತವರಿಗೆ ವಿದೇಶದಲ್ಲಿ ನೆಲೆಸಿರೋ ಭಾರತೀಯ ಮೂಲದ ಮುಸ್ಲಿಮರು ಹೇಳ್ತಾ ಇರೋ ಮಾತುಗಳು ಮುಖ ಭಂಗವನ್ನ ತರಿಸ್ತಾ ಇದೆ. ಈ ಪೈಕಿ ಬಹ್ರೇನ್ ನಲ್ಲಿರೋ ಸಫಾನ್ ಎಂಬ ವ್ಯಕ್ತಿ ಕನ್ನಡದ ಮಾಧ್ಯಮವೊಂದರ ಜೊತೆ ಮಾತಾಡುವಾಗ ಬಿಚ್ಚಿಟ್ಟಿರೋ ವಿಚಾರಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಭಾರತದಲ್ಲಿ ಕೆಲವರು ಇರಾನ್ ಪರ ದನಿ ಏರಿಸ್ತಾ ಇದ್ದಂತೆ ಅಲ್ಲಿರೋ ಜನರು ಏನ್ ಮಾಡ್ತಾ ಇದ್ದಾರೆ ಅಂತ ಮಾತನಾಡಿಸಲಾಗುತ್ತೆ. ಆಗ ಭಾರತ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ಬಗ್ಗೆ ಸಫಾನ್ ಬಹಳ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ. ಇವತ್ತು ಭಾರತದ ವಿಚಾರದಲ್ಲಿ ಪ್ರಧಾನಿ ಮೋದಿ ಯಾವ ರೀತಿಯ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ ಅದು 100% ಸರಿಯಾಗಿದೆ. ನಾನು ಯಾವುದೇ ಪಕ್ಷದ ಪರವಾಗಿಯೋ ಅಥವಾ ವ್ಯಕ್ತಿ ಪರವಾಗಿಯೋ ಮಾತಾಡ್ತಾ ಇಲ್ಲ. ನನಗೆ ಅದರಿಂದ ಯಾವ ಲಾಭವೂ ಇಲ್ಲ. ಇರೋ ವಿಷಯ ಏನು ಅನ್ನೋದನ್ನ ಇದ್ದ ಹಾಗೆಯೇ ಹೇಳ್ತಾ ಇದ್ದೀನಿ ಅನ್ನೋದನ್ನ ಹೇಳಿಕೊಂಡೇ ಸಫಾನ್ ತಮ್ಮ ಮಾತುಗಳನ್ನ ಮುಂದುವರಿಸ್ತಾರೆ. ಇವತ್ತು ಅಂಗಡಿ ಕಟ್ಟೆ ಮೇಲೆ ಕೂತ್ಕೊಂಡು ಅವರು ಹಾಗೆ ಮಾಡಬೇಕಿತ್ತು, ಇವರು ಹೀಗೆ ಮಾಡಬೇಕಿತ್ತು ಅನ್ನೋ ರೀತಿಯ ಮಾತುಗಳನ್ನ ಆಡೋದು ಬಹಳ ಸುಲಭ. ಆದ್ರೆ ಒಂದು ಸಲ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಾಗ ಮಾತಾಡಿದಷ್ಟು ಸುಲಭ ಅದು ಇರೋದಿಲ್ಲ. ಇವತ್ತು ಭಾರತದ ರಾಜತಾಂತ್ರಿಕತೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲಾ ದೇಶಗಳ ಜೊತೆಗೂ ಮೋದಿ ಸರ್ಕಾರ ಬಹಳ ಸಮತೋಲನವನ್ನ ಕಾಪಾಡಿಕೊಂಡಿದೆ. ಇದೇ ಈಗ ನಮ್ಮನ್ನ ರಕ್ಷಿಸ್ತಾ ಇರೋದು. ಇವತ್ತು ಇಲ್ಲಿ ನಮ್ಮ ತಲೆ ಮೇಲೆ ಮಿಸೈಲ್ಗಳು ಹಾರಾಡ್ತಾ ಇವೆ, ಆದ್ರೆ ನಮ್ಮ ಸರ್ಕಾರದ ಮೇಲೆ ನಮಗೆ ಭರವಸೆ ಇದೆ. ನನ್ನ ಜೊತೆ ಪಾಕಿಸ್ತಾನ, ಶ್ರೀಲಂಕಾ ಹೀಗೆ ಬೇರೆ ಬೇರೆ ದೇಶಗಳ ಜನರು ಕೂಡ ಇದ್ದಾರೆ. ಆದ್ರೆ ಅವರೆಲ್ಲರಿಗಿಂತ ಹೆಚ್ಚಾಗಿ ನಾವು ಧೈರ್ಯದಿಂದ ಇದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಮೋದಿ. ಯಾವುದೇ ಸಂಶಯ ಇಲ್ಲದೆ ಹೇಳ್ತೀವಿ, ಮೋದಿ ಸರ್ಕಾರ ಇವತ್ತು ಅತ್ಯದ್ಭುತವಾದ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ತಾರೆ. ಸಫಾನ್ರ ಅರ್ಥಪೂರ್ಣ ಮಾತುಗಳಿಗೆ ಎಲ್ಲಾ ಕಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇನ್ನು ಕಳೆದ 2 ದಿನಗಳಿಂದ ಭಾರತದಲ್ಲಿರೋ ಬುರ್ಕಾ ಹಾಕಿದ ಯುವತಿಯೊಬ್ಬಳು ಹೇಳಿದ್ದ ವಿಚಾರ ಬಹಳ ವೈರಲ್ ಆಗಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿತು. ಮಾಧ್ಯಮದ ಮುಂದೆ ಮಾತನಾಡೋ ಆಕೆ, ನನ್ನ ಬೆಂಬಲ 100% ಇರಾನ್ಗೆ, ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರವನ್ನ ಬದಲಿಸೋದಿಲ್ಲ, ಇರಾನ್ ಪರವಾಗಿ ನಾನು ಹೋರಾಡೋದಕ್ಕೂ ಸಿದ್ಧ, ಅವಕಾಶ ಸಿಕ್ಕರೆ ಹೋಗಿ ಇರಾನ್ ಪರ ಯುದ್ಧ ಮಾಡ್ತೀನಿ ಅನ್ನೋ ಮಾತುಗಳನ್ನ ಹೇಳಿದ್ಲು. ಆದ್ರೆ ಅದೇ ಇರಾನ್ ಹಾಗೂ ಇತರೆ ಗಲ್ಫ್ ದೇಶಗಳಿಂದ ಈಗ ತಾನೇ ಸೇಫ್ ಆಗಿ ಭಾರತದ ನೆಲವನ್ನ ತಲುಪಿದ್ದಾರಲ್ವಾ, ಆ ಮುಸ್ಲಿಂ ಮಹಿಳೆಯರ ಮಾತುಗಳನ್ನ ಕೇಳ್ತಾ ಇದ್ರೆ ಭಾರತದ ಒಳಗಿರುವವರು ಮಾಡ್ತಾ ಇರೋದೇನು, ಹೊರ ಜಗತ್ತು ಹೇಗಿದೆ ಅನ್ನೋದರ ಸ್ಪಷ್ಟ ಚಿತ್ರಣ ಸಿಗ್ತಾ ಇದೆ. ಯುದ್ಧ ಭೂಮಿಯಿಂದ ಭಾರತಕ್ಕೆ ಕಾಲಿಡ್ತಾ ಇದ್ದಂತೆ ಸ್ವರ್ಗಕ್ಕೆ ಬಂದಂತೆ ಭಾವಿಸ್ತಾ ಇರೋ ಆ ಮಹಿಳೆಯರು ಸಂತಸದ ಕಣ್ಣೀರಿಡ್ತಾ ಇದ್ದಾರೆ. ಹಿಂದೂಸ್ತಾನ್ ಜಿಂದಾಬಾದ್ ಅಂತಿದ್ದಾರೆ. ಮಾಧ್ಯಮಗಳ ಮೈಕ್ ಮುಂದೆ ಭಾವುಕರಾಗ್ತಾ ಇರೋ ಅವರು ಭಾರತ ಸರ್ಕಾರಕ್ಕೆ ಧನ್ಯವಾದಗಳು, ಮೋದಿ ಸರ್ಕಾರ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡಿದೆ, ಇರಾನ್ನಲ್ಲಿ ಸಿಕ್ಕಿ ಹಾಕಿಕೊಂಡು ಮತ್ತೆ ಭಾರತಕ್ಕೆ ಬರ್ತೀವೋ ಇಲ್ವೋ ಅನ್ನಿಸಿತ್ತು, ಮೋದಿ ಸರ್ಕಾರ ನಮ್ಮನ್ನ ಸುರಕ್ಷಿತವಾಗಿ ಕರೆ ತಂದಿದೆ, ಭಾರತ್ ಮಾತಾ ಕಿ ಜೈ ಅಂತಿದ್ದಾರೆ. ಇನ್ನು ಕೆಲವರು ಭಾವುಕರಾಗಿ ಮಾತನಾಡದೆ ಕಣ್ಣೀರು ಹಾಕಿಕೊಂಡು ಬರ್ತಾ ಇದ್ದಾರೆ. ಮೋದಿ ಸರ್ಕಾರ ಇದ್ದಿದ್ರಿಂದ ಇದೆಲ್ಲ ಸಾಧ್ಯವಾಯಿತು, ಮೋದಿ ಸರ್ಕಾರದ ಮೇಲೆ ನಮಗೆ ಭರವಸೆ ಇತ್ತು, ದಾರಿಯುದ್ದಕ್ಕೂ ನಮಗೆ ಯಾವ ರೀತಿಯೂ ಸಮಸ್ಯೆಯೂ ಆಗ್ಲಿಲ್ಲ, ಭಾರತದ ಎಂಬಸಿ ನಮ್ಮನ್ನ ಬಹಳ ಚೆನ್ನಾಗಿ ಕೇರ್ ಮಾಡಿಕೊಂಡು ಊಟ ಉಪಹಾರಗಳನ್ನ ನೀಡಿ ಕರ್ಕೊಂಡು ಬಂದಿದೆ. ಹೀಗೆ ಒಬ್ಬೊಬ್ಬ ಮಹಿಳೆ ಕೂಡ ಒಂದೊಂದು ಮಾತುಗಳನ್ನ ಹೇಳಿ ತಮ್ಮ ಅನುಭವವನ್ನ ಬಿಚ್ಚಿಡ್ತಾ ಇದ್ದಾರೆ. ನಿಮಗೆ ಎಲೆಕ್ಷನ್ ಟೈಮ್ ನಲ್ಲಿ ಭಾರತದಲ್ಲಿರೋ ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಮೈಕ್ ಹಿಡಿದ್ರೆ ಮೋದಿಯನ್ನ ಸೋಲಿಸ್ತೀವಿ, ಮೋದಿಯನ್ನ ಸೋಲಿಸೋದೇ ನಮ್ಮ ಗುರಿ ಅಂತ ಹೇಳ್ತಾರೆ. ಈಗ ಕೇಳಿದ್ರು ಅದನ್ನೇ ಹೇಳಬಹುದು.
ಸರಿ, ನೀವು ಹೇಗೂ ಸೋಲಿಸ್ತೀರಲ್ವಾ, ನಿಮ್ಮನ್ನ ಯಾಕೆ ನಾವು ಬಚಾವ್ ಮಾಡ್ಬೇಕು ಅಂತ ಇವತ್ತು ಮೋದಿ ಸರ್ಕಾರ ಅದೇ ರೀತಿ ಯೋಚನೆ ಮಾಡಿದಿದ್ರೆ ಏನಾಗ್ತಾ ಇತ್ತು ಅನ್ನೋದನ್ನ ಅವರವರೇ ಅರ್ಥ ಮಾಡ್ಕೊಳ್ಬೇಕಿದೆ. ಅಂದ್ಹಾಗೆ ಈಗ ಎಲೆಕ್ಷನ್ ಕೂಡ ಇಲ್ಲ. ಇದನ್ನೆಲ್ಲ ಮಾಡ್ತಾ ಇರೋದು ಇದೇ ಮೊದಲ ಬಾರಿಗೂ ಅಲ್ಲ. ಈ ಹಿಂದೆ ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಾಗ್ಲಿ ಅಥವಾ ಕೋವಿಡ್ ಸಂದರ್ಭದಲ್ಲಾದ್ರೂ ಅಷ್ಟೇ ಕಾಳಜಿಯಿಂದ ನಮ್ಮ ದೇಶದ ಜನರನ್ನ ಕರ್ಕೊಂಡು ಬಂದಿದ್ದಾರೆ. ಅಂದ್ಹಾಗೆ ಇದನ್ನೆಲ್ಲ ನಾವು ಮಾಡಿದ್ವಿ, ನಮ್ಮಿಂದ ಮಾತ್ರ ಸಾಧ್ಯ ಅಂತ ಬೆನ್ನು ತಟ್ಟಿಕೊಳ್ಳೋದಕ್ಕಾಗಿ ಮಾಡದೆ ಇದೇ ನಮ್ಮ ಕೆಲಸ, ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಅಂದುಕೊಂಡೇ ಎಲ್ಲಾ ಕೆಲಸಗಳನ್ನು ಮಾಡಲಾಗಿದೆ. ಆದ್ರೂ ಕೂಡ ಭಾರತದಲ್ಲಿರೋ ಕೆಲವರಿಗೆ ಮೋದಿ ಅಂದ್ರೆ ವಿಪರೀತ ಸಿಟ್ಟು, ಆಕ್ರೋಶ. ಮೋದಿಯನ್ನ ಸೋಲಿಸೋದೇ ಗುರಿ. ಆದ್ರೆ ಮೋದಿ ಸರ್ಕಾರದ ಎಲ್ಲಾ ಫೆಸಿಲಿಟಿಗಳು ಮಿಸ್ ಆಗದೆ ಸಿಗಲೇಬೇಕು. ರಾಜಕೀಯಕ್ಕೂ ವಾಸ್ತವಕ್ಕೂ, ಕರ್ತವ್ಯಕ್ಕೂ ಓಲೈಕೆಗೂ, ದ್ವೇಷ ರಾಜಕೀಯಕ್ಕೂ ಜವಾಬ್ದಾರಿಯುತ ರಾಜಕೀಯಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಎಲ್ಲಾ ಬೆಳವಣಿಗೆಗಳಿಂದ ಕಾಣಿಸ್ತಾ ಇದೆ. ಏನೋ ಒಂದು ಕಡೆ ಅಲ್ಲಿದ್ದ ನಮ್ಮ ದೇಶದ ಜನರ ಅಭಿಪ್ರಾಯಗಳು ಕಣ್ಣರಳಿಸ್ತಾ ಇದ್ರೆ, ಖುದ್ದು ಇರಾನ್ ಪ್ರಜೆಗಳು ಭಾರತದಲ್ಲಿ ಅಳ್ತಾ ಇರುವವರನ್ನ ಟ್ರೋಲ್ ಮಾಡಿ ನಗ್ತಾ ಇದ್ದಾರೆ. ಈ ಹಿಂದೆ ಮಹಿಳೆಯರಿಗೆ ಕಾಟ ಕೊಡ್ತಾ ಇದ್ದ ಖಮೇನಿ ಸತ್ತಿದ್ದಕ್ಕೆ ಮಹಿಳೆಯರೆಲ್ಲ ಬೀದಿಗೆ ಬಂದು ಕುಣಿದು ಕುಪ್ಪಳಿಸಿ ಸಂಭ್ರಮಿಸ್ತಾ ಇದ್ದಾರೆ. ಅಲ್ಲದೆ ಕಳೆದ ಕೆಲ ದಿನಗಳಿಂದ ಭಾರತದಲ್ಲಿ ಬುರ್ಕಾ ಹಾಕಿಕೊಂಡ ಮಹಿಳೆಯರು ಅಳೋದು, ಗೋಳಾಡೋದು, ಪ್ರೊಟೆಸ್ಟ್ ಮಾಡೋದು, ಈ ರೀತಿ ವಿಡಿಯೋ ಹರಿದಾಡ್ತಾ ಇರೋದ್ರಿಂದ ಮಹಿಳೆಯರು ಕಣ್ಣೀರು ಹಾಕ್ತಾ ಇರೋದನ್ನ ಕೂಡ ಇರಾನ್ ಮಹಿಳೆಯರು ಅಣಕಿಸಿ ಟ್ರೋಲ್ ಮಾಡಿ ವಿಡಿಯೋ ಮಾಡಿ ಹರಿಬಿಡ್ತಾ ಇದ್ದಾರೆ. ಇರಾನ್ನ ಪ್ರಜೆಗಳು ರಸ್ತೆ ಮಧ್ಯದಲ್ಲಿ ಇರಾನ್ ಬಾವುಟ ಹಾರಿಸಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಭಾರತದಲ್ಲಿ ದಿಢೀರಂತ ಖಮೇನಿ ಪರವಾಗಿ ಶೋಕಾಚರಣೆ ಆಗ್ತಾ ಇದೆ. ಬಹಳ ದಿನಗಳಿಂದ ಮಾಧ್ಯಮದಿಂದ ದೂರ ಉಳಿದಿದ್ದ ಸೋನಿಯಾ ಗಾಂಧಿ ಕೂಡ ಮೋದಿ ಉತ್ತರ ಕೊಡ್ಲೇಬೇಕು ಅಂತ ಇರಾನ್ಗೆ ಬೆಂಬಲವನ್ನ ಸೂಚಿಸಿ ಉದ್ದುದ್ದ ಲೇಖನಗಳನ್ನ ಬರಿತಾ ಇದ್ದಾರೆ. ಅಂದ್ಹಾಗೆ ಈಗ ಕೇವಲ ಇರಾನ್ ಪ್ರೇಮಿಗಳು ಎಕ್ಸ್ಪೋಸ್ ಆದಂತಾಗಿಲ್ಲ. ಸ್ವಯಂ ಘೋಷಿತ ಬುದ್ಧಿವಂತರು, ಎಡಚರರು, ಹಿಂದೂ ವಿರೋಧಿ ಹಿಂದೂಗಳು, ಭಾರತ ವಿರೋಧಿ ಭಾರತೀಯರು, ದುಡ್ಡು ಕೊಟ್ರೆ ಅದ್ಯಾವ ದೇಶ ವಿರೋಧಿ ಕೆಲಸಕ್ಕೂ ನಾನು ರೆಡಿ, ನನಗೆ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ ಎನ್ನುವಂತೆ ವರ್ತಿಸುವವರು, ಇವರ ಇಡೀ ಎಕೋಸಿಸ್ಟಮ್ ಕೂಡ ಎಕ್ಸ್ಪೋಸ್ ಆಗಿದೆ. ಒಂದು ಯುದ್ಧ ನಡೀತಾ ಇದೆ ಅಂದ್ರೆ ಅದರಲ್ಲಿ ಎಲ್ಲಾ ದೇಶಗಳ ಕಡೆಯಿಂದಲೂ ಒಂದೊಂದು ಹಿನ್ನೆಲೆ ಇರುತ್ತೆ. ಒಂದೇ ಈ ಹಿಂದೆ ತಮ್ಮ ಪ್ರಜೆಗಳಿಗೆ ತೊಂದರೆ ಕೊಟ್ಟಿರ್ತಾರೆ, ದೇಶಕ್ಕೆ ಕೇಡು ಬಯಸಿರ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಸಾವು ನೋವುಗಳಾಗಿರುತ್ತೆ. ಅದು ಮಾತುಕತೆಯಲ್ಲಿ ಬಗೆಹರಿಯದೇ ಇದ್ದಾಗ ಅಂತಿಮವಾಗಿ ಆಯುಧವನ್ನ ಹಿಡಿದಿರ್ತಾರೆ. ಇದು ಇರಬೇಕಾದ ಜಾಗದಲ್ಲೇ ಮೆದುಳು ಇರುವವರಿಗೆ ಅರ್ಥವಾಗೋ ಸರಳ ವಿಚಾರ. ಆದ್ರೆ ಈ ಎಡಚರ ವಿಭಿನ್ನ ಜಂತುಗಳು ಇರಾನ್ನಲ್ಲಿ ಸಾವು ನೋವಾಗಿದೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಗೋಳೋ ಅಂತ ಅಳ್ತಾ ಇದ್ದಾರೆ. ಈಗಾಗಲೇ ಭಾರತೀಯರಿಗೆ ಯಾರು ದೇಶಕ್ಕೆ ಕಂಟಕ, ಯಾರು ಅಸಹ್ಯ ಅನ್ನೋದು ಅರಿವಿಗೆ ಬರ್ತಾ ಇದೆ. ಈ ರೀತಿ ದೇಶ ವಿರೋಧಿ ಎಡಚರ ಕೆಲಸಗಳು ಮುಂದುವರಿತು ಅಂದ್ರೆ ಜನರು ಒಬ್ಬೊಬ್ಬರನ್ನು ಹುಡುಕಿ ಸಮಾಜದಿಂದ ದೂರ ಇಡುವ ದಿನಗಳು ದೂರ ಇಲ್ಲ ಅನ್ನೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ ಅಂತ ಜನರೇ ಹೇಳ್ತಿದ್ದಾರೆ. ಅಲ್ಲದೆ ಮೋದಿ ಸರ್ಕಾರ ಕೂಡ ಮುಂದಿನ ಟಾರ್ಗೆಟ್ ನಗರ ನಕ್ಸಲರು ಹಾಗೂ ಆಯುಧ ಹಿಡಿಯದ ದೇಶದ್ರೋಹಿಗಳ ನಿರ್ಮೂಲನೆ ಅನ್ನೋದನ್ನ ಹೇಳಿದೆ. ಆದ್ರಿಂದ ಯಾರೆಲ್ಲ ಹೇಗೆ ಸಿಕ್ಕಿ ಹಾಕಿಕೊಳ್ಬಹುದು ಅನ್ನೋ ಕುತೂಹಲ ಜನರಲ್ಲಿ ಮನೆ ಮಾಡಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.